ಬಿಜೆಪಿಯಲ್ಲಿ ಅನೇಕ ಕಾರಣಗಳಿಗೆ ಅನೇಕರು ಅಸಮಾಧಾನವನ್ನ ಹೊಂದಿದ್ದಾರೆ. ಅಂತ ಅಸಮಾಧಾನಿತರ ಮುನಿಸನ್ನ ಶಮನ ಮಾಡಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಅಸಮಾಧಾನ ಶಮನ ಮಾಡೋದು ವಿಜಯೇಂದ್ರ ಮುಂದೆ ಇರುವಂತಹ ಬಹಳ ದೊಡ್ಡ ಸವಾಲು. ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಗರುಡಾಚಾರ್ ಪಾಳ್ಯದಲ್ಲಿರುವಂತಹ ಎಂಟಿಬಿ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿದ್ರು ಎಂಟಿಬಿ. ವಿಧಾನಸಭೆ ಸೋಲಿನ ಬಳಿಕ ಮುನಿಸಿಕೊಂಡಿದ್ರು. ಎಂಟಿಬಿ ಅಸಮಾಧಾನದ ಶಮನಕ್ಕೆ ವಿಜಯೇಂದ್ರ ಕೆಸರತ್ತು ಮಾಡ್ತಾ ಇದ್ದಾರೆ. ಕೇವಲ ಇಲ್ಲಿ ಎಂಟಿಬಿ ಮಾತ್ರವಲ್ಲ, ಅನೇಕರು ಅಸಮಾಧಾನಗೊಂಡಿದ್ದಾರೆ. ಅನೇಕ ಹಿರಿಯ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ರು ಕೂಡ ಅವರ ವಿರುದ್ಧ ಒಂದು ವೇಳೆ ಪಕ್ಷದ ವಿರುದ್ಧ ಮಾತಾಡಿದ್ರು ಕೂಡ ಅವರ ವಿರುದ್ಧ ಶಿಸ್ತು ಕ್ರಮ ಇಲ್ಲ. ಹಿರಿಯರ ವಿರುದ್ಧ ಶಿಸ್ತು ಕ್ರಮದ ಬದಲಾಗಿ ಸಮಾಧಾನ ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಕೂಡ ಸಮಾಧಾನಗೊಳಿಸುವಂಥ ಕೆಲಸ ಪ್ರಕ್ರಿಯೆ ಮುಂದುವರಿಯುತ್ತೆ. ಎಂಟಿಬಿ ನಾಗರಾಜ್ ಮುನಿಸಿಕೊಂಡಿದ್ರು. ಅವರು ಹೊಸಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ನಂತರದಲ್ಲಿ ಸೋಲು ಕಂಡಿದ್ದಾರೆ. ಕಾಂಗ್ರೆಸ್ನ ಶರತ್ ಬಚ್ಚೇಗೌಡ ಅಲ್ಲಿ ಗೆದ್ದಿದ್ದಾರೆ. ಅವರು ತಮ್ಮದೇ ಪಕ್ಷದ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧವೇ ಅಸಮಾಧಾನವನ್ನು ತೋಡಿಕೊಂಡರು. ಬಿಜೆಪಿ ಸಹಾಯಕ್ಕೆ ಬರಲಿಲ್ಲ ಅನ್ನುವ ಬೇಸರ ಅವರಲ್ಲಿದೆ. ಸೊ ಹೀಗಾಗಿ ಎಂಟಿಬಿ ನಾಗರಾಜ್ ಪಕ್ಷದಿಂದ ದೂರ ಉಳಿದಿದ್ದಾರೆ. ಎಂಟಿಬಿ ನಾಗರಾಜ್ ಅವರನ್ನು ಹಾಗೆ ಬಿಟ್ಟರೆ, ಅಂದರೆ ಈ ಸಣ್ಣ ಸಣ್ಣ ಅಂತರಗಳನ್ನು ಅಸಮಾಧಾನಗಳನ್ನು ಹಾಗೆ ಬಿಟ್ಟರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಹೇಳಿಕೇಳಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಗೆ ಹೊಸಕೋಟೆ ಬರುತ್ತೆ. ಹೀಗಾಗಿ ಹೊಸಕೋಟೆಯಲ್ಲಿ ಸದೃಢವಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ನಾಯಕರನ್ನು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಎಂಟಿಬಿ ನಾಗರಾಜ್ ನಿವಾಸಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಸಂಧಾನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಎಂಟಿಬಿ ನಾಗರಾಜ್ ವಿಜಯೇಂದ್ರ ಅವರ ಸಂಧಾನಕ್ಕೆ ಒಪ್ಪಿಕೊಳ್ತಾರ, ಪಕ್ಷದಲ್ಲಿ ಮತ್ತೆ ಆಕ್ಟಿವ್ ಆಗ್ತಾರ, ನೋಡ್ಬೇಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಎಂಟಿಬಿ ವಿಜಯೇಂದ್ರ ಸಂಧಾನ ಏನೆಲ್ಲ ಉದ್ದೇಶಗಳನ್ನು ಒಳಗೊಂಡಿದೆ? ಎಂಟಿಬಿ ಸಂಧಾನಕ್ಕೆ ಒಳಪಡ್ತಾರಾ? ಯಾವ ಕಾರಣಕ್ಕೆ ದೂರ ಆಗಿದ್ರು? ದಶರಥ್, ಬಿಜೆಪಿಯಲ್ಲಿ ಅಸಮಾಧಾನ ಶಮನಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಳೆದ 2 ವಾರಗಳಿಂದ ಸತತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸರಣಿ ಸಭೆಗಳನ್ನ ಆಯೋಜನೆ ಮಾಡ್ತಿದ್ದಾರೆ. ಹಾಗೆ ಅಸಮಾಧಾನಿತರ ಮನೆಗಳಿಗೆ ಭೇಟಿ ನೀಡಿ ಅವರ ಮನವೊಲಿಕೆ ಕಾರ್ಯವನ್ನ ಕೂಡ ಮಾಡ್ತಿದ್ದಾರೆ. ಅದರದ್ದೇ ಭಾಗವಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವ ಎಂಟಿಬಿ ನಾಗರಾಜ್ ಅವರನ್ನ ಅವರು ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಅವರ ನಿವಾಸದಲ್ಲಿ ಭೇಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಕಾರ್ಯ ಚಟುವಟಿಕೆಗಳ ಜೊತೆ ಗುರುತಿಸಿಕೊಳ್ಳುವುದಕ್ಕೆ ಅಗತ್ಯವಿರುವ ಸಹಕಾರವನ್ನು ಕೋರೋದಕ್ಕೆ ಅವರು ತೆರಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷದ ಅಸಮಾಧಾನಿತ ವಲಯದೊಳಗಡೆ ಅವರು ಕೂಡ ಗುರುತಿಸಿಕೊಂಡಿದ್ರು. ಪಕ್ಷದ ಕಾರ್ಯಚಟುವಟಿಕೆ ವಲಯದಿಂದ ದೂರ ಉಳಿದುಕೊಂಡಿದ್ರು. ಪರಿಷತ್ತಿನ ಕಲಾಪಗಳಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಹಿಂದಿನ ಚುನಾವಣೆಯ ವೇಳೆಯಲ್ಲಿ ಅವರು ಮತ್ತು ಅವರ ಪುತ್ರ ಇಬ್ಬರು ಕೂಡ ಟಿಕೆಟ್ ಅನ್ನು ಕೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಕೂಡ ಅವರು ಬೇಡಿಕೆಯನ್ನ ಸಲ್ಲಿಸಿದ್ರು. ಆದ್ರೆ ಆ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣಗಳು ಸಿಗದಿರುವ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಮುಖ ಕಾರ್ಯಗಳಿಂದ ಅವರು ದೂರ ಉಳಿದುಕೊಂಡಿದ್ರು. ಈಗ ಅವೆಲ್ಲವನ್ನ ಮೀರಿದ ಸನ್ನಿವೇಶ ಬದಲಾಗ್ತಿರೋದ್ರಿಂದಾಗಿ ಎಲ್ಲರನ್ನ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಪಕ್ಷ ಮುನ್ನಡೆಸುವಂತ ಜವಾಬ್ದಾರಿಯನ್ನು ವಿಜೇಂದ್ರ ಅವರು ಹೊತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರನ್ನ ಭೇಟಿಯಾಗಿ ಅವರೊಂದಿಗೆ ಮಾತುಕತೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರನ್ನ ಪಕ್ಷದ ನೆಲೆಗಟ್ಟಿನಲ್ಲಿ ತಂದು ಮತ್ತೊಮ್ಮೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಭೇಟಿ ಆಗಬಹುದು. ಭೇಟಿಯ ಬಳಿಕ ಅವರ ಮಾತುಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಲಿದೆ. ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.